ಏನು ಹಿಂದಿನ ವರ್ಷ ಸಹ ತಾವೆಲ್ಲ ಸಾಕ್ಷೀಕರಿಸಿದ್ರ ನಮ್ಮ ತಾಲೂಕಿನ ಅಂದರೆ ಹಿಂದಿನ ಬಾರಿ ಬರೀ ಚಿಕ್ಕಬಳ್ಳಾಪುರ ತಾಲೂಕನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಂದರೆ ಮಂಚೇನಹಳ್ಳಿ ತಾಲೂಕು ಹಾಗೂ ಚಿಕ್ಕಬಳ್ಳಾಪುರ ತಾಲೂಕಿನ ಏನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ, ವಿಶೇಷವಾಗಿ ದಲಿತ ಸಮುದಾಯದಿಂದ ಬಂದಂಥವರು, SC ST ಸಮುದಾಯಕ್ಕೆ ಸೇರಿದಂತಹ ಪ್ರತಿಭಾನ್ವಿತ 10ನೇ ತರಗತಿ ಮತ್ತು PUCಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿದಂಥವ್ರಿಗೆ ನಾವು ಹಿಂದಿನ ವರ್ಷ ಸಹ ಸ್ಕಾಲರ್ಶಿಪ್ನ ಕೊಟ್ಟಿದ್ವಿ. ಅದರ ಮುಂದುವರೆದ ಭಾಗವಾಗಿ ಈ ಬಾರಿ 2ನೇ ವರ್ಷ ಅದೇ ಕಾರ್ಯಕ್ರಮವನ್ನು ಜೂನ್ 15ನೇ ತಾರೀಕು ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ವಿ. ಅದನ್ನು ಎಲ್ಲ ಮಕ್ಕಳಿಗೆ ತಿಳಿಸೋದಕ್ಕೆ, ಮಕ್ಕಳ ಪೋಷಕರಿಗೆ ಗೊತ್ತಾಗೋದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಲುಪುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ದಿನದ ಪತ್ರಿಕಾಗೋಷ್ಠಿಯನ್ನು 10ನೇ ತರಗತಿಯಲ್ಲಿ ಮತ್ತು PUCಯಲ್ಲಿ ಯಾವುದೇ ವಿಭಾಗ ಇರಲಿ, ಕಲಾ ವಿಭಾಗ, ವಿಜ್ಞಾನ ವಿಭಾಗ ಅಥವಾ ಕಾಮರ್ಸ್ ಇರ್ಬೋದು, ಮತ್ತು 10ನೇ ತರಗತಿ 60% ಹೆಚ್ಚಿನ ಅಂಕಗಳನ್ನು ತೆಗೆದಿರುವ ಎಲ್ಲ ಮಕ್ಕಳಿಗೂ 5,000 ರೂಪಾಯಿಗಳ ಸ್ಕಾಲರ್ಶಿಪ್ನ ಹಿಂದಿನ ವರ್ಷ ಕೊಟ್ಟ ಹಾಗೆಯೇ ಈ ವರ್ಷ ಸಹ ಕೊಡೋದಕ್ಕೆ ಡಿಸೈಡ್ ಮಾಡಿದ್ವಿ. ಅದೇ ರೀತಿ ಈ ವರ್ಷ ಅದನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ 90% ಯಾರು ಹೆಚ್ಚಿನ ಅಂಕಗಳನ್ನು ತೆಗೆದಿದ್ದಾರೆ ಅವರಿಗೆ ಇನ್ನೊಂದಷ್ಟು ಪ್ರೋತ್ಸಾಹ ಕೊಡೋ ರೀತಿ ಮತ್ತು ಇನ್ನೊಂದಷ್ಟು ಮಕ್ಕಳು ಅದೇ ಒಂದು ಸಾಧನೆಯನ್ನು ಮಾಡಲಿ ಅನ್ನೋದಕ್ಕೋಸ್ಕರ 10,000 ರೂಪಾಯಿಗಳನ್ನು ಅವರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ. ಅದನ್ನು ಏನು ಈಗ ಅಪ್ಲಿಕೇಶನ್ಸು ನಿಮಗೆ ನಮ್ಮ ಟ್ರಸ್ಟ್ನಲ್ಲಿ ಹೋಗಿ ಟ್ರಸ್ಟ್ನ ಕಚೇರಿ ಎಲ್ಲಿದೆ ನಮಗೆ ಗೊತ್ತಿದೆ, ಎಲ್ಲ ಜನರಿಗೆ ಗೊತ್ತಿದೆ. ಬೇಕಾದರೆ ಅದನ್ನು ಸಹ ಕಚೇರಿಯ ವಿಳಾಸ ಕೊಡೋಣಂತೆ. ಆ ಕಚೇರಿಗೆ ಬಂದು ಅಪ್ಲಿಕೇಶನ್ ತಗೊಂಡು ಅದರಲ್ಲಿ ಏನೇನು ದಾಖಲೆಗಳನ್ನು ಕೇಳಿರ್ತಾರೆ ಆ ದಾಖಲೆಗಳನ್ನೆಲ್ಲ 30ನೇ ತಾರೀಕು ಒಳಗಡೆ ಒದಗಿಸ್ಕೊಟ್ರೆ ಅದನ್ನು ನಾವು ಸ್ಕ್ರೂಟ್ನಿ ಮಾಡಿ ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರೆ ಅಂಥವರಿಗೆ 15ನೇ ತಾರೀಕು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸ. ಇದು ಈ ಕಾರ್ಯಕ್ರಮದ ಪ್ರಮುಖ ಅಜೆಂಡಾ. ಇದರ ಪರವಾಗಿ ಇನ್ನೇನಾದರೂ ತಾವು ಕ್ವಶನ್ ಕೇಳೋದು ಡೆಫಿನೆಟ್ ಆಗಿ ಸರ್. ಈಗ ಅವರ ಮಾರ್ಕ್ಸ್ ಕಾರ್ಡ್ ಕೊಡ್ಬೇಕಾಗ್ತದೆ, ಆಮೇಲೆ ಅವರ ರಿಜಿಸ್ಟರ್ ನಂಬರು, ಹಾಲ್ ಟಿಕೆಟು ಅದೇನಿದೆಯೋ ನಮ್ಮ ಕೇಳ್ತಾರೆ. ಅದರ ಜೊತೆಗೆ ಜಾತಿ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ. ಮತ್ತು ಚಿಕ್ಕಬಳ್ಳಾಪುರದ ನಿವಾಸಿಗಳಿಗೆ ಮಾತ್ರ, ಅಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಿವಾಸಿಗಳಿಗೆ ಮಾತ್ರ, ಮತ್ತು ಈ ಬೇರೆ ದೇವನಹಳ್ಳಿ ಮಕ್ಕಳು ಬಂದು ಓದಿರ್ತಾರೆ ಅಂಥವ್ರಿಗೆಲ್ಲ ಆಗಲ್ಲ. ಸೊ ಚಿಕ್ಕಬಳ್ಳಾಪುರದಲ್ಲಿ ಇದ್ದಂಥ ಮಕ್ಕಳು ಅವರೆಲ್ಲರೂ ಓದಿರಲಿ, ಅವರು ಮಂಗಳೂರಲ್ಲಿ ಓದಿರಲಿ, ಬೇರೆ ರಾಜ್ಯದಲ್ಲಿ ಓದಿರಲಿ, ಆ ಚಿಕ್ಕಬಳ್ಳಾಪುರದ ನಿವಾಸಿಗಳೆಲ್ಲರಿಗೂ ಸಹ ಈ ಒಂದು ಸೌಲಭ್ಯ ಸಿಗುತ್ತೆ. ಪ್ರೈವೇಟು ಗೌರ್ಮೆಂಟ್ ಎಲ್ಲ ಪ್ರೈವೇಟು ಗೌರ್ಮೆಂಟು ಎಲ್ಲ ಶಾಲೆಗಳಲ್ಲೂ ಅದನ್ನಲ್ಲೇನೂ ಇದಿಲ್ಲ. ಅವರು SC ST ಮಕ್ಕಳಾಗಿರ್ಬೇಕು. ಜೊತೆಗೆ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಪರ್ಟಿಕ್ಯುಲರ್ ಪ್ರೈವೇಟ್ ಎರಡಕ್ಕೂ ಯಾರ್ಯಾರಿಗೆ ಎಷ್ಟು ಸರ್? PUC ಅಥವಾ ಬರೀ SSLC ಮಾತ್ರ? SSLC ಮತ್ತು PUC ಪ್ರೈವೇಟಲ್ಲಿ ಓದಿರಲಿ, ಗೌರ್ಮೆಂಟಲ್ಲಿ ಓದಿರಲಿ, ಎಲ್ಲ ಮಕ್ಕಳಿಗೂ ಈ ಸಲ ಕೊಡೋದು. ವರ್ಷ SC ST ಮಾತ್ರ ಮಾಡಿದ್ವಿ. SC ST ಮಾತ್ರನಾ ಅಂತ ತುಂಬ ಜನ ಯಾವಾಗಲೂ ಕೇಳ್ತಿರ್ತಾರೆ. ನಾವು ವರ್ಷ ಪೂರ್ತಿ ನೀವೆಲ್ಲರೂ ನೀವೆಲ್ಲ ನಮ್ಮ ಸ್ನೇಹಿತರೇ ಇದ್ದೀರಾ, ನೀವು ವರ್ಷ ಪೂರ್ತಿ ಗಮನಿಸಿದಾಗೆ ನಮ್ಮ ಕೈಯಲ್ಲಾದಷ್ಟು ಎಲ್ಲರಿಗೂ ಮಾಡ್ತಾ ಇದ್ದೀವಿ. ಜಾತಿ ಧರ್ಮ ಏನೂ ನೋಡ್ತೀರ ಮಾಡ್ತಾ ಇದ್ದೀವಿ. ಬಟ್ ನಾನು ಇಲ್ಲಿ ಮೊದಲು ಸಹ ಹೇಳ್ತೀನಿ, ನಾನು ಚಿಕ್ಕಂದಿನಿಂದ ನೋಡ್ಕೊಂಡ್ಬಂದಿರೋದು ನಿಜಕ್ಕೂ ಹೇಳಬೇಕು ಅಂತಂದರೆ ಇಡೀ ನನ್ನ ಭಾರತ ದೇಶದಲ್ಲಿ ಅತ್ಯಂತ ದುರಿತಕ್ಕೆ ಒಳಗಾದ ವರ್ಗ ಯಾವುದಾದ್ರು ಇದ್ದರೆ ಅದು ದಲಿತ ವರ್ಗ. ಆ ದಲಿತ ವರ್ಗಕ್ಕೆ ಒಂದಷ್ಟು ಆತ್ಮವಿಶ್ವಾಸ ಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಬೇರೆ ಏನಿದೆ ಉದ್ದೇಶ ಎಷ್ಟು ಸಂಖ್ಯೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಲಾಸ್ಟ್ ಟೈಮ್ ನನಗೆ ಗೊತ್ತಿರೋ ಹಾಗೆ ಒಂದು 400 ಸಂಖ್ಯೆಯನ್ನು ಕೊಡ್ತಾ ಇದ್ದೀನಿ ನಮಗೆ. ಈ ಸಲ ನನಗೆ ಗೊತ್ತಿರೋ ಹಾಗೆ 700ರಿಂದ 800 ದಾಟ್ಬೋದು ಅಂತ ನನ್ನ. ಯಾಕಂದರೆ ಹಿಂದಿನ ಬಾರಿ ಕೇವಲ 10ನೇ ತರಗತಿ ಮಕ್ಕಳು ಮಾತ್ರ ಕೊಡ್ತೀವಿ. ಈ ಸಲ PUC ಅವ್ರಿಗೂ ಸೇರಿಸ್ತಾ ಇರೋದ್ರಿಂದ ನನ್ನ ಪ್ರಕಾರ ಒಂದು 700-800 ಜನ ಮಕ್ಕಳು ಆಗ್ಬೋದು ಅನ್ನೋದು ನನ್ನ ಒಂದು
ಜನಸಂಖ್ಯೆ. ಅದು ಎಷ್ಟು ಜನ ಆಗುತ್ತೆ, ಎಷ್ಟೇ ಜನ ಆದರೂ ತೊಂದರೆ ಇಲ್ಲ, ಅಷ್ಟು ಜನಕ್ಕೆ ಕೊಡುವಂಥ ಕೆಲಸ ಮಾಡ್ತೀವಿ. ಅದೇ ರೀತಿ ನಾವು ಕ್ರೈಟೀರಿಯಾ ಹೇಳ್ತೀವಿ. ಕ್ರೈಟೀರಿಯಾ ಇಷ್ಟೇ, ಫಸ್ಟ್ ಕ್ಲಾಸ್ ಇಂತ ಜಾಸ್ತಿ ಅಂದರೆ 60% ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅವರು SC/ST ಸಮುದಾಯಕ್ಕೆ ಸೇರಿದಂಥ ಮಕ್ಕಳಾಗಿದೆ. ಇದೆಲ್ಲ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಅವ್ರು ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ. ಈ ಸಲ ಸಹ ಕ್ಯಾಶ್ ಆಗ್ತೀವಿ. ಯಾಕಂತಂದರೆ 700-800 ಜನ ಕೆಲಸ ಮಾಡಬೇಕಾದ್ರೆ ಇನ್ನೇನೋ ಅಕೌಂಟ್ ನಂಬರ್ ತಪ್ಪಾಯಿತು, ಇನ್ನೇನೋ ಚೆಕ್ ಸೈನ್ ಮಾಡೋದು ತೊಂದರೆ ಆಯಿತು, ಈ ಥರದ್ದು ಏನಾದರೂ ಆಯಿತು ಅಂತಂದರೆ ಮತ್ತೆ 100 ಜನಕ್ಕೆ ಸರಿ ಹೋಗಿ ಒಂದು 4-5 ಜನಕ್ಕೆ ತಪ್ಪಾಗಿದ್ದು ಸಮಾಜದಲ್ಲಿ ಒಂದು ಬೇರೆ ಥರ ಸಂದೇಶ ಕೊಡುವಂಥ ಕೆಲಸ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಕ್ಯಾಶ್ ಕೊಡುವಂಥ ಕೆಲಸ ಮಾಡ್ತೀವಿ. ಹೇಳ್ತಾ ಇದ್ದೀನಿ, ನಮ್ಮ ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾಗಿರೋ ವರ್ಗ ದಲಿತ ವರ್ಗ. ಆ ದಲಿತ ವರ್ಗದ ಜೊತೆ ನಿಂತ್ಕೊಬೇಕಾಗಿರೋ ಕರ್ತವ್ಯ ಇಡೀ ಸಮಾಜಕ್ಕಿದೆ. ಮತ್ತು ನಮ್ಮೆಲ್ಲ ಸಮುದಾಯಗಳಲ್ಲೂ ಬಡ ಮಕ್ಕಳಿದ್ದಾರೆ. ಆ ಬಡ ಮಕ್ಕಳಿಗೂ ಸಹ ಪರ್ಸೆಂಟೇಜ್ ನೀವು ತಗೊಂಡ್ರೆ ದಲಿತ ಸಮುದಾಯದಲ್ಲಿ ಇವತ್ತು ಹಿಂದುಳಿದವಂಥವರು, ಆ ಜ್ಞಾನ ಕಡಿಮೆ ಇರುವಂಥವರು, ಓದಿಗೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರೋದು ಜಾಸ್ತಿ. ಅದಕ್ಕೋಸ್ಕರ ಅವ್ರಿಗೆ ಇದು ಒಂದು ಸೌಲಭ್ಯ ಕೊಡೋದು